ಹಲೋ ಎಲ್ಲರಿಗೂ ನಮಸ್ಕಾರ. ಸಂಜೆ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಹಂಚ್ಕೋತಾರೋ ವಿಡಿಯೋ ಏನಪ್ಪ ಅಂತಂದರೆ ಕ್ರಿಕೆಟ್. ಈಗ ತಾನೇ RCB ಕೂಡ ಕಪ್ ಗೆಲ್ತು. ಅದೇ ಜೋಶಲ್ಲಿ ನಮ್ಮೂರಲ್ಲಿ ಕೂಡ ಕ್ರಿಕೆಟ್ ಪಂದ್ಯಾವಳಿನ ಏರ್ಪಡಿಸಿದ್ದಾರೆ. ಗ್ರಾಮೀಣ ಮಟ್ಟದ ಮಿನಿ ಹೊನ್ನಳು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಅಂತೇಳಿ ನಮ್ಮ ಹುಡುಗರುಗಳೇ ಟೀಮ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಅದು ಬಹುಮಾನ ಕೂಡ ಇದೆ. ಪ್ರಥಮ ಬಹುಮಾನ 15,000, ದ್ವಿತೀಯ ಬಹುಮಾನ 10,000, ತೃತೀಯ ಬಹುಮಾನ 5,000. ಫುಲ್ ವೀಡಿಯೋನ ಈ ನಮ್ಮ ಯೂಟ್ಯೂಬ್ ಚಾನಲ್ ಹಂಚ್ಕೋತೀನಿ. ಪ್ಲೀಸ್ ಫುಲ್ ವೀಡಿಯೋನ ನೋಡಿ, ನನಗೆ ಸಪೋರ್ಟ್ ಮಾಡಿ. ಹಾಯ್ 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 ಹೇಳಿ, ಹಾಯ್ ಮಾಡು. ಹಾಯ್ ಹಾಯ್. ನನ್ನ ಮಗಂದು ದೊಡ್ಡ ತರಲೆ ಆಗ್ಬಿಟ್ಟಿದ್ದಾನೆ ಇವನಂತೂ. ಎಲ್ಲ ಕಿತಾಪತಿ ಮಾಡ್ತಾನೆ, ಅಂಗಡಿ ಎಲ್ಲ ಬಂದು ಗಲೀಜು ಮಾಡಿ ಮನೇಲೆಲ್ಲ ಗಲೀಜು ಮಾಡ್ತಾನೆ. ಈಗ ಮಕ್ಳುಗಳಿದಾವೆ. ಏನು ಬರೀ ಕಿತಾಪತಿ, ಈ ಗಂಡೆ ಕಳ್ತು ದೊಡ್ಡ ಕಿತಾಪತಿ ಅಲ್ವಾ. ಹಾಯ್. ನನ್ನ ಮಗಳು ಸ್ವಲ್ಪ ಅಷ್ಟು ಗಲಾಟೆ ಮಾಡಲ್ಲ, ಸೈಲೆಂಟಾಗಿ ಮೆತ್ತಗೆ ಮಾಡ್ತಾಳೆ. ಆದರೆ ನನ್ನ ಮಗ ಇದ್ದಾನಲ್ಲ ದೊಡ್ಡ ಕಿತಾಪತಿ, ಎಲ್ಲಾನು ಮುಂದೆ ನಡಿಬೇಕಲ್ಲ. ನನ್ನ ಮಗಳಿಗೆಲ್ಲ ಹವಾಜ್ ಹಾಕೊಂಡು ಮೇಂಟೈನ್ ಮಾಡ್ತಾ ಇದ್ದಾನೆ ಎಲ್ಲರೂ. ಇನ್ನೋಸೆಂಟ್ ಮಗ ಇಟ್ಕೊಂಡು. ಹಾಯ್ ಹಾಯ್ ಹೇಳು. RCB ಹೇಳು. RCB ಹೇಳು. RCB. ಹಾಯ್ ಮಾಡು. ಅಲ್ಲಿ ನೋಡ, ಅಲ್ಲಿ ಹಾಯ್ ಅಲ್ಲಿ ನೋಡ. ಹೇಳು. ಹಾಯ್ 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 ಎಲ್ಲ ಅಲ್ಲಿ ಹೇಳು. RCB ಏನು? RCB. ಜೈ RCB ಏನು? ನೀನು ಹೇಳು. ಹೆಂಗಲ್ಲ ಹೆಂಗೆ ಹೆಂಗೆ RCB. ಜೈ RCB. ಅಯ್ಯೋ ಓ ಬನ್ನಿ. ಐ ಶಬಾಷ್. ಮಾಡಿ ಮಾಡಿ. ಹೆಂಗ್ ನಡೀತೈತೆ ಕ್ರಿಕೆಟು? ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ. ಅಂಪೈರ್ಗಳು ಯಾಕೆ ಮೌನವಾಗಿದ್ದಾರೆ? ಹೊಸ ಧ್ವನಿ ಎತ್ತಬೇಕು, ಚಳಿ ಬಿಡ್ಬೇಕಿಲ್ಲಿ. ಮತ್ತೆ ಸುನಿಲ್ ಅವರು ಈಗ ಆಟವನ್ನು ಆಡ್ತಾ ಇದ್ದಾರೆ. ಅದ್ಭುತವಾದ ಬ್ಯಾಟಿಂಗ್ ಅನ್ನು ತೋರಿಸ್ತಾ ಇದ್ದಾರೆ. 14 ರನ್ನುಗಳು, 2 ಓವರ್ ಮುಕ್ತಾಯಕ್ಕೆ. ಐದು ಬಾಲ್, ಲಾಸ್ಟ್ ಬಾಲ್ ಇದು. ಇಲ್ಲಿ 6 ಹೋಗಕ್ಕೆ ಅವಕಾಶ ಇಲ್ಲ. ಈಗ ಚೆಂಡೂರು ಅದ್ಭುತ ಆಟಗಾರರಾಗಿರೋದ್ರಿಂದ 29ಕ್ಕೆ 5 ವಿಕೆಟ್. 5 ಓವರ್ ಕಂಪ್ಲೀಟ್, ಲಾಸ್ಟ್ ಓವರ್ ಇದೆ. 5 ಓವರ್ ನಾನ್ ಸ್ಟಾರ್ಟ್ ಕಾಂಗನ್ನು ಆಡ್ತಿದ್ದಾರೆ ಚಂದನ್ ಅವರು. ಕರಿಬೋದಾ ಮಿಸ್ಟರ್ ನಂದೀಶ್? ಅದ್ಭುತವಾದ ಬ್ಯಾಟಿಂಗ್, ಅದ್ಭುತವಾದ ಬ್ಯಾಟಿಂಗ್. ತಂಡಕ್ಕೆ 31 ರನ್ ಸೇರ್ಪಡೆ. 2 ಬಾಲಿಗೆ 6 ರನ್. ಅದ್ಭುತವಾದ ಮ್ಯಾಚ್ ಆಡಲು ಬಂದಿದ್ದಾರೆ. ಬಾಯ್ಸ್ ಬೌಲಿಂಗ್, ರಾಯಲ್ಸ್ ಕ್ರಿಕೆಟರ್ಸ್ ಬ್ಯಾಟಿಂಗ್. ಶ್ರೀಧರ್ ಅವರು ಮತ್ತೊಮ್ಮೆ ಬಾಲ್ ವಸಂತ್ ಕುಮಾರ್ ಅವರ ಕೈಯಲ್ಲಿ. ಅದ್ಭುತವಾದ ಎಸೆತ. 1 ಓವರ್ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟಕ್ಕೆ ರಾಯಲ್ಸ್. ಅದ್ಭುತವಾದ ಹೊಡೆತ, ಯಾವುದೇ ಫಲಿತಾಂಶವಿಲ್ಲ. ಫೀಲ್ಡಿಂಗ್ ನಲ್ಲಿ ಬದಲಾವಣೆ. ರಾಜೇಶ್ ಎಷ್ಟು ಆಸೆ ಪಟ್ಟಿದ್ರು ಗೊತ್ತಾ? ನಮ್ಮೂರಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಅಂದರೆ ಅದೇನೋ ಒಂದು ಖುಷಿ. ತುಂಬ ಜನ ಚೆನ್ನಾಗಿ ನಡೀತದೆ. ಮಧ್ಯದಲ್ಲಿ ಒಂದು ಗಲಾಟೆ ಕೂಡ ಆಯಿತು.
ಇನ್ನೂ ಮುಗ್ದೋಯ್ತಪ್ಪ ಅನ್ನೋಷ್ಟೊತ್ತಿಗೆ ಹೆಂಗೋ ಸದ್ಯ ಎಲ್ಲ ಕಾಂಪ್ರವಾಗಿ ಈಗ ತಿರ್ಗಾ ಸ್ಟಾರ್ಟ್ ಮಾಡಿದ್ರು. ಏನೋ ಒಂಥರ ಚೆಂದ ನೋಡ್ಲಿಕ್ಕೆ. ನೋಡಿ ನಮ್ಮೂರಲ್ಲಿ ಹೆಂಗಸ್ರು ಮುತ್ಕೆ ಯಾರು ಬಿಟ್ಟಿಲ್ಲ, ಎಲ್ಲ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದು ಸಮಾಧಾನ ಅಂದರೆ ಯಾರಿಗಾದ್ರೂ ನಮ್ಮೂರವ್ರಿಗೆ ಗೆಲ್ತಾರೆ, ಅದೊಂದು ಸಮಾಧಾನ ಇರುತ್ತೆ. ಈ ಥರ ಮಾಡೋದ್ರಿಂದ ಯಾವುದೇ ಥರ ಓಕೆ ನಾವು ಸೋತ್ರು ಇವ್ರು ಸೋತ್ರು ಎಲ್ಲ ನಮ್ಮೂರೆಲ್ಲವೂ ಆಗ ಓಕೆ ಬಿಡು, ಎಲ್ಲ ಗೆದ್ದರು, ಯಾರೋ ಒಬ್ರು ಗೆದ್ದರು ಅನ್ನೋದೊಂದು ಖುಷಿ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ನಮ್ಮೆಲ್ರಿಗೂ ಇದೊಂದು ಎಂಟರ್ಟೈನ್ಮೆಂಟು, ಅದು ಹುಡುಗರುಗಳಿಗಂತೂ ಫುಲ್ ಜೋಶು. ಅದೊಂಥರ ಹಬ್ಬ ಥರ ಇತ್ತು ನಮ್ಮೂರಲ್ಲಿ. ಈ ರೀತಿ ಸಪೋರ್ಟಿಂಗಾಗಿ ಎಲ್ಲ ನಮ್ಮೂರಲ್ಲಿ ಕೂಡ ಎಲ್ಲ ಸಪೋರ್ಟಿಂಗ್ ಆಗಿತ್ತು. ಎಲ್ಲ ಕೂಡ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಬಂದೆಲ್ಲ ನೋಡಿದ್ರು. ನೋಡಿ ನನ್ನ ಎಂಜಾಯ್ ಮಾಡ್ತಿದ್ದಾರೆ. ಉತ್ತಮವಾದ ಫುಲ್ ಟಾಸ್ ಹಾಕಿದ್ರು. ಮತ್ತೊಂದು 4 ರನ್. ಕೊನೆಯ ಎಸೆತ ಮೋಹನ್ ಅವರಿಂದ ಗುಣ ಅವರಿಗೆ ಮಳೆ ಬರ್ತದೆ, ಗಾಳಿ ಬೀಸ್ಕೊತಾವೆ. ಇಲ್ಲ ಅಕ್ಕ ಅಕ್ಕ ಓದ್ಲು ಅಕ್ಕ. ನಿದ್ದೆ ಬರ್ತಿದೆ. ಕೊನೆಗೂ ಮುಕ್ತಾಯ ಆಯಿತು. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಒಂದು ಸಮಾಧಾನ ಗೆಲ್ತು ಅಂತ, ಒಂದಿಷ್ಟು ಮನಸ್ತಾಪ. ಓಕೆ ನಾವು ಅಂದ್ಕೊಂಡಿದ್ದು ಗೆಲ್ಲಿಲ್ಲ ಅಂತ, ಆದರೆ ಎಲ್ಲ ನಮ್ಮೂರೇ ಅನ್ನೋದೊಂದು ಖುಷಿ. ತುಂಬ ಎಂಜಾಯ್ ಮಾಡಿದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಟಾಟಾ ಬಾಯ್ ಬಾಯ್. ಈ ವಿಡಿಯೋ ಮಾಡಿದ ಒಂದೇ ಉದ್ದೇಶ, ನಮ್ಮೂರು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ. ಎಲ್ಲ ಥರ ಕ್ರೀಡೆ ಎಲ್ಲದರಲ್ಲೂ ಕೂಡ ಭಾಗಿಯಾಗುತ್ತೆ. ಅದೊಂದಕ್ಕೋಸ್ಕರ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.